ಹಲೋ ಆಲ್, ಲಾಸ್ಟ್ ಸಂಡೇ ನಮ್ಮ ಸನ್ರೈಸ್ ಪಬ್ಲಿಕ್ ಸ್ಕೂಲಲ್ಲಿ ಎಕ್ಸಿಬಿಷನ್ ನಡೆದಿದ್ದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಆ್ಯಂಡ್ ಐ ಥಿಂಕ್ ಬಂದಿದ್ದು ಎಲ್ಲರಿಗೂ ಖುಷಿಯಾಗಿರುತ್ತೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಹುಳಿಕಲ್ ನಟರಾಜ್ ಅವರು ನಮ್ಮ ಸ್ಕೂಲ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅವರಂತೂ ಮಕ್ಕಳ ಜೊತೆನೆ ಬೆರೆತು ತುಂಬಾನೇ ಖುಷಿ ಪಟ್ರು. ಅವ್ರ ಮಾತಲ್ಲೇ ಕೇಳೋಣ ಬನ್ನಿ. ಇವತ್ತು ಮಾಹಿತಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಮಹೇಶ್ ಮತ್ತು ಅವರ ದಂಪತಿಯವರು ತುಂಬ ಚೆನ್ನಾಗಿ ನಮ್ಮ ಸಂಸ್ಕೃತಿಯ ಭಾರತೀಯ ನೆಲೆಯನ್ನು. ಆ್ಯಂಡ್ ಹಿಯರ್ ಕಮ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಎಕ್ಸಿಬಿಷನ್, ಸ್ಕೇರಿ ಹೌಸ್. ಜನ ಎಲ್ಲ ಕ್ಯೂ ಮಾಡಿ ನಿಂತು ಈ ಎಕ್ಸ್ಪೀರಿಯನ್ಸ್ ತಗೊಂಡ್ರು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಎಲ್ಲರಿಗೂ ಇಷ್ಟ ಆಯಿತು. ನಮ್ಮ ಚೀಫ್ ಗೆಸ್ಟ್ಗಂತೂ ತುಂಬಾನೇ ಇಷ್ಟ ಆಯಿತು. ಅದ್ಭುತವಾದ ಒಂದು ಪ್ರಾಕ್ಟಿಕಲ್ ನಮಗೆ ಇವತ್ತು ಮನುಷ್ಯ ಎದುರುಕೊಳ್ಳೋದು ದೆವ್ವಗಳು. ಈಗ ಇಲ್ಲಿಗೆ ಬಂದಕ್ಕೆ ಮಕ್ಕಳಿಂದ ಹಿಡಿದು ಹುಟ್ಟಿದಾಗಲಿಂದ ಸಾಯೋವರೆಗೂ ಯಾವುದೇ ಮನುಷ್ಯ ಎದುರುಕೊತಾನೆ ಅಂದರೆ ದೆವ್ವಗಳಿಗೆ. ಆ ದೆವ್ವಗಳು ನಿಜವಾಗ್ಲೂ ಇದೆಯಾ ಗೆಲ್ವ ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಮಕ್ಕಳು ಭಯಮುಕ್ತರಾಗಬೇಕು ಅಂತ ಹೇಳಿ ಇಲ್ಲಿ ತೋರಿಸಿದ್ದಾರೆ ಸನ್ರೈಸ್ ಶಾಲೆಯ ಮಕ್ಕಳು. ಬನ್ನಿ, ಕಾಣದ ದೆವ್ವಗಳು ಇಲ್ಲ, ಕಾಡುವ ಮನುಷ್ಯ ದೆವ್ವಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ, ಅದರಿಂದ ಹೊರಗಡೆ ಬನ್ನಿ, ಜಾಗರೂಕರಾಗಿ ಅಂತ ಹೇಳಿ ಈ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದಾರೆ. ಎಂಥ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಈ ಶಾಲೆಯ ಮಕ್ಕಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಕೈಂಡ್ ವರ್ಡ್ ಸರ್. ಇನ್ನೊಂದು ಖುಷಿ ವಿಚಾರ ಏನಂದರೆ, ನಮ್ಮ ಸನ್ರೈಸ್ ಪಬ್ಲಿಕ್ ಸ್ಕೂಲು ಸುಮಾರು 40,000 ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿರುವಂಥ ಸೈನ್ಸ್ ಎಕ್ಸಿಬಿಷನ್ ವೈಜ್ಞಾನಿಕ ಸಮ್ಮೇಳನಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಮ್ಮ ಈ ಸ್ಕೇರಿ ಹೌಸ್ ಕಾನ್ಸೆಪ್ಟು ಅಲ್ಲಿಗೆ ಸೆಲೆಕ್ಟ್ ಆಗಿದೆ. ಈ ಒಂದು ಆಪರ್ಚುನಿಟಿ ಕೊಟ್ಟಂತ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರಿಗೆ ತುಂಬಾನೇ ಥ್ಯಾಂಕ್ಸ್. ನೀವೆಲ್ಲರೂ ಬಂದು ಇದೇ ರೀತಿ ಸಪೋರ್ಟ್ನ ಅವತ್ತು ನಮಗೆ ಕೊಡಬೇಕು ಅಂತ ನಾನೆಲ್ಲರಿಗೂ ಕೇಳ್ಕೊತೀನಿ. ಸೊ ಗೈಸ್, ಇದರ ಲೊಕೇಶನ್ ಬಂದು ಯಲಹಂಕದಲ್ಲಿರುವ ವಿಜೆ ಇಂಟರ್ನ್ಯಾಷನಲ್ ಸ್ಕೂಲ್. ನಮ್ಮ ಮಕ್ಕಳಿಗೆಲ್ಲ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ, ಸಿ ಯು ಆಲ್ ದೇರ್.